ನಮಸ್ಕಾರ. ಮೈಸೂರು ಪಾಕದ ಮತ್ತೊಂದು ಎಪಿಸೋಡ್ಗೆ ಸ್ವಾಗತ. ಜನ ಒಂದು ಮಾತು ಹೇಳ್ತಾರೆ, ಹೆಂಗೆ ಮಾಡ್ತಾರೆ ಅಂದರೆ ಆ ಹೋಟ್ಲಲ್ಲಿ ಹುಡುಕೊಂಡು ಹೋಗಿ ತಿನ್ನಬೇಕು ಅಂತ. ಸೊ ಆ ಥರ ಒಂದು ಸ್ಪಾಟಿಗೆ ಬಂದಿದ್ದೀವಿ. ನಮ್ಮ ಲೊಕೇಶನ್ ಸರ್ವೆ ಎಕ್ಸ್ಪರ್ಟ್ ಆದಂಥ ಸೂರಜ್ ಅವ್ರು ನಮ್ಮ ಜೊತೆ ಇದ್ದಾರೆ. ಏನು ಈ ಲೊಕೇಶನ್, ನಾವು ಬಂದಿರೋ ಹೋಟೆಲ್ದು ಸ್ಪೆಷಾಲಿಟಿ ಅಂತ ಹೇಳ್ತಾರೆ. ನಮಸ್ಕಾರ ವೀಕ್ಷಕರೇ. ಆ್ಯಕ್ಚುಲಿ ನಮ್ಮ ಪ್ರೋಗ್ರಾಮ್ನ ಉದ್ದೇಶ ಈ ಎಸ್ಟಾಬ್ಲಿಷ್ ಆಗಿರೋ ಹೋಟೆಲ್ಗಳನ್ನ ಅಥವಾ ಈಟ್ರೀಸ್ಗಳನ್ನ ತೋರಿಸೋದು ಒಂದೇ ಅಲ್ಲ, ಸ್ಟ್ರಗಲ್ ಮಾಡಿ ಸಣ್ಣ ಪುಟ್ಟದಾಗಿ ಶುರು ಮಾಡಿರ್ತಕ್ಕಂಥದ್ದು ಮತ್ತು ಇಡೀ ಮೈಸೂರಿಗೆ ಒಳ್ಳೊಳ್ಳೆ ರುಚಿಯನ್ನು ಕೊಡ್ತಕ್ಕಂಥ ಹೋಟೆಲ್ಗಳನ್ನ ನಾವು ಇಂಟ್ರೊಡ್ಯೂಸ್ ಮಾಡಿಸ್ಬೇಕು ಅಂತ ನಮ್ಮ ಉದ್ದೇಶ. ಮತ್ತು ಅದರಿಂದ ಇನ್ಸ್ಪೈರ್ ಆಗಿ ನೀವುಗಳು ನಿಮ್ಮ ಫೀಲ್ಡಲ್ಲಿ ಓನಾಗಿ ನೀವು ಏನಾದ್ರು ಎಂಟರ್ಪ್ರೈಸ್ ಶುರು ಮಾಡೋದಾದರೆ ಅದಕ್ಕೆ ಒಳ್ಳೆ ಇನ್ಸ್ಪಿರೇಷನ್ ಸಿಗುತ್ತೆ. ಅದೇ ನಮ್ಮ ಉದ್ದೇಶ. ಬನ್ನಿ. ಇವತ್ತು ನಾವು ಅಗ್ರಹಾರದ ಪದ್ಮ ಥಿಯೇಟರ್ ರಸ್ತೆಯಿಂದ ನಂಜುಮಳಿಗೆಗೆ ಹೋಗುವ ಮಧ್ವಾಚಾರ ರಸ್ತೆಯಲ್ಲಿ ಒಂದು ಸಣ್ಣ ಹೋಟ್ಲಿಗೆ ಬಂದಿದ್ವಿ. ಆ ಹೋಟೆಲ್ ಹೆಸರು ಮಹೇಶ್ ಟಿಫಾನಿಸ್ ಅಂತ. ಆದರೆ ಅಷ್ಟು ಹುಡ್ಕೋಕೆ ಹೋಗ್ಬಿಡಿ, ಆಚೆ ಒಂದು ಬೋರ್ಡ್ ಇಲ್ಲ. ಈ ಹೋಟೆಲ್ ಸ್ಪೆಷಾಲಿಟಿ ಏನು ಅಂತ ಸೂರಜ್ ಅವ್ರು ಹೇಳ್ತಾರೆ. ಆ್ಯಕ್ಚುಲಿ ಈ ಹೋಟೆಲ್ ಸ್ಪೆಷಾಲಿಟಿ ಏನಂತಂದರೆ ಇಲ್ಲಿ ತುಪ್ಪದ ದೋಸೆ ಮಾಡ್ತಾರೆ. ಎಲ್ಲೂ ಮೈಸೂರಿನಲ್ಲಿ ತುಪ್ಪದ ದೋಸೆ ಅನ್ನೋದು ಹೆಸರೇ ಕೇಳಿರಲ್ಲ. ಶಶಾಂಕ್ ಅವ್ರು ಹೇಳ್ದಂಗೆ ಹೊರಗಡೆ ಬೋರ್ಡ್ ಇಲ್ಲ, ಒಳಗಡೆ ಒಂದು ಸಣ್ಣದಾಗಿ ಒಂದು ಬೋರ್ಡ್ ಇದೆ, ಮೆನ್ಯೂ ಹಾಕಿದ್ದಾರೆ. ತುಪ್ಪದ ದೋಸೆ, ಸೆಟ್ ದೋಸೆ ಮತ್ತು ಇಡ್ಲಿ, ವಡೆ, ಚಪಾತಿ, ಕಾಫಿ, ಟೀ ಇಷ್ಟೇ ಸಿಗೋದು, ಪ್ರಿಸೈಸ್ದಾಗಿರೋ ಐಟಮ್ಸ್ಗಳು. ಎಲೆ ಮರೆಕಾಯಿ ಥರ ಇರೋ ಈ ಹೋಟ್ಲ್ಗೆ ಈ ಹಳೆ ಮೈಸೂರಿನ ಜನ ಭಾಳ ಪರಿಚಿತರು, ಆದರೆ ಹೊರಗಿನವ್ರಿಗೆ ಅಷ್ಟು ಗೊತ್ತಿಲ್ಲ. ಸೊ ನೀವೆಲ್ಲ ಬಂದು ಇಲ್ಲಿ ರುಚಿ ನೋಡಿ ಬನ್ನಿ. 78ನೇ ಇಸ್ವಿಲಿ ಓಪನ್ ಮಾಡಿದ್ರು, 35 ವರ್ಷ ಆಯಿತು. ನಾವು ತುಪ್ಪದ ದೋಸೆ, ಇಡ್ಲಿ, ವಡೆ, ಚಪಾತಿ, ಎಲ್ಲ ಕಾಫಿ, ಟೀ ಎಲ್ಲ ಮಾಡ್ತೀವಿ. ತುಪ್ಪದ ದೋಸೆ ನಮ್ಮದು ಮೇಯ್ನ್ ಐಟಮ್ಮು. ತುಪ್ಪದ ದೋಸೆ ಮತ್ತು ಇಡ್ಲಿ, ವಡೆ, ಸಾದಾ ದೋಸೆ, ಚಪಾತಿ ಎಲ್ಲ ಮಾಡ್ತೀವಿ. ಮತ್ತು ಒಣಮೆಣ್ಸಿಕಾಯಿ ಚಟ್ನಿ, ಪಲ್ಯ, ಈ ಚಟ್ನಿ ಮತ್ತು ದೋಸೆ ನಮ್ಮದು ಒಳ್ಳೆ ಕಾಂಬಿನೇಷನ್ ಇದೆ. ನಮ್ಮ ದೋಸೆ ಆಮೇಲೆ ನೋಡಿ, ಹೀಗೆ ಒಂದೇ ಸರಿ ಬೇಯಲ್ಲ, ಎರಡೂ ಕಡೆ ಬೇಯಿಸ್ಬೇಕು. ತಿರ್ಗಾ ರೋಸ್ಬೇಕು ಅಂದರೆ ಇನ್ನೂ ಒಂದು ಸರಿ ಬೇಯಿಸ್ಬೇಕು, ಸ್ವಲ್ಪ ನಿಧಾನ ಆಗುತ್ತೆ. ಮಸಾಲೆ ದೋಸೆ ಅಂದರೆ ಒಂದು ಸರಿ ಹಾಕ್ತಾರೆ, ಹಾಕ್ಬಿಟ್ಟು ತಿರ್ಗಾ ರಿವರ್ಸ್ ಮಾಡೋದೇ ಇಲ್ಲ, ಅದು ಆ್ಯಸ್ ಇಟ್ ಈಸ್ ಪಲ್ಯ ಹಾಕ್ಬಿಟ್ಟು ತೆಗೆದುಬಿಡ್ತಾರೆ. ಬಟ್ ನಮ್ದು ಹಂಗಲ್ಲ, ತಿರ್ಗಾ ಇನ್ನೊಂದು ಸರಿ ಬೇಯಿಸ್ಬೇಕು. ಜಾಸ್ತಿ ರೋಸ್ಬೇಕು ಅಂದರೆ ಇನ್ನೂ ಎರಡು ಸರಿ ಮುಗಿಸ್ಬೇಕು. ಬಿಸಿ ಬಿಸಿ ತುಪ್ಪದ ದೋಸೆ ಗರಿಗರಿಯಾಗಿದೆ. ಕೆಂಪು ಚಟ್ನಿ, ಎಲ್ಲ ಕಡೆ ಕೆಂಪು ಚಟ್ನಿ ಕೊಡಲ್ಲ, ಕೆಂಪು ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಕೊಟ್ಟಿದ್ದಾರೆ. ಫಸ್ಟ್ ನಾನು ಹೇಳ್ಬಿಡ್ತೀನಿ ನನ್ನ ಒಪಿನಿಯನ್ನು, ಆಮೇಲೆ ಸೂರಜ್ ಅವ್ರ ಎಕ್ಸ್ಪರ್ಟ್ ಒಪಿನಿಯನ್ ಹೇಳ್ತಾರೆ. ತುಪ್ಪ ದೋಸೆ ಅಂದರೆ ತುಪ್ಪಕ್ಕೇನು ಕಮ್ಮಿ ಇಲ್ಲ, ಆ ತುಪ್ಪನೇ ಅನ್ಸುತ್ತೆ ಅಷ್ಟೊಂದು ಗರಿ ಕೊಡ್ತಾ ಇರೋದು. ಸೊ ಎಕ್ಸ್ಪರ್ಟ್ ಒಪಿನಿಯನ್ನು ಹೇಳ್ತಾರೆ ಸೂರಜ್ ಅವರು. ಎಕ್ಸ್ಪರ್ಟ್ ಅನ್ನೋಕ್ಕಿಂತನೂ ಇದೊಂಥರ ಹೆಲ್ತ್ ಒಪಿನಿಯನ್. ಈ ತುಪ್ಪದಲ್ಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಅಂತಾರೆ, ಇದು ಆಯಿಲ್ನಲ್ಲಿ ಕಮ್ಮಿ ಇರುತ್ತೆ, ತುಪ್ಪದಲ್ಲಿ ಜಾಸ್ತಿ ಇರುತ್ತೆ. ಹೆಚ್ಚಿನ ಜನ ಅನ್ಕೊತಾರೆ ರಿಫೈನ್ಡ್ ಆಯಿಲ್ ಈಸ್ ಹೆಲ್ದಿಯರ್ ದ್ಯಾನ್ ತುಪ್ಪ ಅಂತ ಅಂದ್ಬಿಟ್ಟು. ಬಟ್ ಆದರೆ ತುಪ್ಪ ರಿಫೈನ್ಡ್ ಆಯಿಲ್ಗಿಂತ ತುಂಬ ಹೆಲ್ದಿಯರ್ ಆಗಿರುತ್ತೆ. ಮತ್ತು ಈ ತುಪ್ಪದಲ್ಲಿ ಈ ಬಾಡಿನಲ್ಲಿ ಇರೋ ಟಾಕ್ಸಿನ್ಸ್ಗಳನ್ನ ಸಪ್ರೆಸ್ ಮಾಡೋವಂಥ ಗುಣಗಳಿರ್ತಾವಂತೆ, ಹೆಲ್ತಿಗೆ ತುಂಬ ಒಳ್ಳೆಯದು. ನೀವು ಬಂದು ಇಲ್ಲಿ ಟ್ರೈ ಮಾಡಿ, ತುಂಬ ಕ್ರಿಸ್ಪಿ ಆಗಿದೆ, ತುಂಬ ಚೆನ್ನಾಗಿದೆ. ನಮಗೆ ತುಪ್ಪದ ದೋಸೆ ಅಂದರೆ ಭಾರಿ ಇಷ್ಟ. 20-25 ವರ್ಷದಿಂದ ಬರ್ತಾಯಿದ್ದೀನಿ. ಇದು ಹೋಟೆಲು ತುಂಬ ಹಳೆಯ ಹೋಟೆಲ್ ಆದರೂ ಹೆಸರುವಾಸಿ ಹೋಟೆಲು. ಬಟ್ ಫುಡ್ ಯಾವುದೇ ಏನೇ ಆಗಲಿ ಚೆನ್ನಾಗಿರ್ತದೆ, ಕೂತ್ಕೊಂಡು ನೆಮ್ಮದಿಯಾಗಿ ಟಿಫನ್ ಮಾಡ್ಕೊಂಡು ಹೋಗ್ಬೋದು ಸರ್. ಒಳ್ಳೆ ನೇಮ್ ಇದೆ ಸರ್, ಒಳ್ಳೆ ಸಪ್ಲೈನ್ ಮತ್ತು ಎಲ್ಲನೂ ನೀಟಾಗಿ ಪಾಲಿಸ್ಕೊಂಡು ಹೋಗ್ತಾ ಇದ್ದಾರೆ ಸರ್. ಬಟ್ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಎರಡೂ ಚೆನ್ನಾಗಿದೆ ಸರ್. ನಾನು ಇಲ್ಲಿ ಎಷ್ಟೇ ಏನೇ ಕೊಟ್ಟರೆ ಒಂದು 50-60 ಇಡ್ಲಿ ತಿಂತೀನಿ, ಒಂದು 10-20 ದೋಸೆ ತಿಂತೀನಿ ಸರ್ ಇಲ್ಲಿ ಕೂತ್ರೆ. ನಮ್ಮ 3 ವರ್ಷದಿಂದ ಕಸ್ಟಮರ್ ಇಲ್ಲಿಗೆ. ಇಡ್ಲಿ ವಡೆ ಕಾಂಬಿನೇಷನ್ ಚೆನ್ನಾಗಿದೆ, ಮತ್ತು ತುಪ್ಪದ ದೋಸೆ ಕಡಿಮೆ ರೇಟಲ್ಲಿ ಚೆನ್ನಾಗಿರೋ ಸಿಗುತ್ತೆ. ಬೆಳಗ್ಗೆ ಬಂದು ಬಿಸಿ ಬಿಸಿ ತುಪ್ಪದ ದೋಸೆ ತಿಂದ್ವಿ. ತುಪ್ಪ ಆರೋಗ್ಯಕ್ಕೆ ತಂಪು. ನಾನು ಕೂಲಾಗಿ ಹೇಳ್ತಾ ಇದ್ದೀನಿ ಕೇಳಿ. ಸಬ್ಸ್ಕ್ರೈಬ್ ಅಂತ ಒಂದು ಬಟನ್ ಇದೆ, ತನಕ ವಿಡಿಯೋ ನೋಡಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿ ವಾರ ವೀಡಿಯೋಸ್ ಅಪ್ಲೋಡ್ ಮಾಡ್ತೀವಿ ಯೂಟ್ಯೂಬಲ್ಲಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಗೊತ್ತಿರೋ ಫ್ರೆಂಡ್ಸ್ಗೆಲ್ಲ ಜೊತೆ ಶೇರ್ ಮಾಡಿ. ನೀವು ಶೇರ್ ಮಾಡೋ ಲಿಂಕ್ ಜೊತೆ ಒಂದು ಕಾಣ್ದಿರೋ ರುಚಿ ಇರುತ್ತೆ. ನಮ್ಮದೊಂದು ಫೇಸ್ಬುಕ್ ಪೇಜ್ ಇದೆ, ಅದನ್ನು ಲೈಕ್ ಮಾಡಿ. ಆಗ ನಿಮಗೆ ಪ್ರತಿ ವಾರ. ಶಶಾಂಕ್ ಅವರೇ, ನಮ್ಮ ಜನ ಏನು ಅಷ್ಟೊಂದು ದಡ್ರ ಮಾಡ್ತಾರ ಕೆಲಸನ. ಇಬ್ಬರು 2 ಬೈಟು ಕಾಫಿ ಕುಡ್ಕೊಂಡು ಹೋಗೋಣ ಅಂತ ಬನ್ನಿ. ಬೈಟು ಕಾಫಿ.